ಲಾಲ್ಬಾಗ್ ಬರುತ್ತಿರುವಂತಹ ಜನರಿಗೆ ಇದೀಗ ಬೀದಿ ನಾಯಿ ಕಾಟ ಕೂಡ ಶುರುವಾಗಿದೆ. ಇಲ್ಲಿ ಬರುವಂತಹ ವಾಕರ್ಸ್ ಆಗಿರ್ಬೋದು ಅಥವಾ ಇಲ್ಲಿಗೆ ಬರುವಂತಹ ಪ್ರವಾಸಿಗರಿಗೆ ಕೂಡ ಬೀದಿ ನಾಯಿಗಳು ಕಿರಿಕಿರಿ ಉಂಟು ಮಾಡ್ತಿದೆ ಅನ್ನೋ ಆರೋಪ ಕೂಡ ಕೇಳಿ ಬರ್ತಾ ಇದೆ. ಈ ಸಂಬಂಧ ಒಂದಿಷ್ಟು ಜನರು ತನ್ನ ಅಸಮಾಧಾನವನ್ನು ಹೊರಹಾಕ್ತಾ ಇದ್ದಾರೆ. ಯಾಕಂದರೆ ಬೀದಿ ನಾಯಿಗಳು ಕೆಲವೊಂದಿಷ್ಟು ಜನರಿಗೆ ಯಾವುದೇ ರೀತಿಯ ತೊಂದರೆ ಮಾಡಲ್ಲ, ಆದರೆ ಕೆಲವೊಂದು ಬಾರಿ ಪ್ರವಾಸಿಗರನ್ನಾಗಿರ್ಬೋದು ಇಲ್ಲಿಗೆ ಬರುವಂತಹ ವಾಕರ್ಸನ್ನು ಕೂಡ ಬೆನ್ನಟ್ಟಿ ಹೋಗುತ್ತೆ. ಇದರಿಂದ ನಮಗೂ ಕೂಡ ಕಿರಿಕಿರಿ ಉಂಟಾಗುತ್ತೆ, ಕೆಲವೊಮ್ಮೆ ಭಯ ಆಗುತ್ತೆ ಅನ್ನೋ ವಿಚಾರವನ್ನು ಕೂಡ ಇಲ್ಲಿಗೆ ಬರ್ತಿರುವಂತಹ ಅಂದರೆ ಲಾಲ್ಬಾಗಿ ಬರ್ತಿರುವಂತಹ ಪ್ರವಾಸಿಗರ ಜೊತೆಗೆ ಇಲ್ಲಿ ಬರುವಂತಹ ವಾಕರ್ಸ್ ಕೂಡ ಅಸಮಾಧಾನ ಕೂಡ ಹೊರಾಗ್ತಾ ಇದ್ದಾರೆ. ಅದರಲ್ಲೂ ಕೂಡ ಮಕ್ಕಳ ಜೊತೆ ಬಂದಂತಹ ಸಂದರ್ಭದಲ್ಲಿ ಕೆಲವೊಮ್ಮೆ ಬೀದಿ ನಾಯಿ ಬೆನ್ನಟ್ಟಿದಾಗ ಅದು ತುಂಬ ಮಕ್ಕಳು ಕೂಡ ಗಾಬರಿ ಪಡ್ತಾರೆ. ಇದಕ್ಕೆ ಒಂದು ಸೂಕ್ತವಾಗಿರುವಂತಹ ಒಂದು ಪರಿಹಾರ ಬೇಕು. ಯಾಕಂದರೆ ಈ ಹಿಂದೆ ಕೂಡ ಇದೇ ಲಾಲ್ಬಾಗ್ನಲ್ಲಿ ವಾಕರ್ಸ್ ಮೇಲೆ ಬೀದಿ ನಾಯಿಗಳು ಕೂಡ ಅಟ್ಯಾಕ್ ಮಾಡಿತ್ತು. ಆ ಒಂದು ಸಂದರ್ಭದಲ್ಲಿ ಈ ಹಿಂದಿನ BBMP ಇಲ್ಲಿರುವಂತಹ ಬೀದಿ ನಾಯಿಗಳನ್ನು ರೆಸ್ಕ್ಯೂ ಮಾಡಿ ಅಂದರೆ ರಕ್ಷಣೆ ಮಾಡುವ ಅದನ್ನು ಬೇರೆಡೆ ಸ್ಥಳಾಂತರ ಮಾಡಲು ಕೂಡ ಪ್ಲ್ಯಾನ್ ಕೂಡ ಮಾಡಿತ್ತು. ಆದರೆ ಅವತ್ತು ನಿಯಮಾನುಸಾರ ಅಂದರೆ ಸುಪ್ರೀಂ ಕೋರ್ಟ್ನ ನಿಯಮಾನುಸಾರ ಅಲ್ಲಿರುವಂತಹ ಬೀದಿ ನಾಯಿಗಳನ್ನು ಬೇರೆ ಭಾಗಕ್ಕೆ ಶಿಫ್ಟ್ ಮಾಡಬಾರ್ದು ಅನ್ನೋ ನಿಯಮ ಇದ್ದಿದ್ದರಿಂದ ಅದಕ್ಕೆ ಪರ್ಯಾಯ ಮಾರ್ಗವನ್ನು ಹುಡುಕುವುದಾಗಿ ಈ ಹಿಂದಿನ BBMP ಕೂಡ ಭರವಸೆ ಕೊಟ್ಟಿತ್ತು. ಬಟ್ ಇದೀಗ ಮತ್ತೆ ಸಮಸ್ಯೆ ಆಗ್ತಾ ಇರೋದರಿಂದ ಇಲ್ಲಿರುವಂತಹ ಜನರು ಇದೀಗ GB ಅಧಿಕಾರಿಗಳಿಗೆ ಒಂದು ಮನವಿಯನ್ನು ಕೂಡ ಮಾಡ್ತಾ ಇದ್ದಾರೆ. ವಾಕರ್ಸ್ ಅಥವಾ ಪ್ರವಾಸಿಗರು ಬಂದಂತಹ ಸಂದರ್ಭದಲ್ಲಿ ಅಥವಾ ಮಕ್ಕಳ ಮೇಲೆ ಯಾವುದೇ ರೀತಿ ದಾಳಿ ಆಗಬಾರ್ದು ಅನ್ನೋ ಕಾರಣಕ್ಕೆ ಮುಂಜಾಗ್ರತವಾಗಿ ಕ್ರಮ ಕೈಗೊಳ್ಳಲು ಕೂಡ ಮನವಿಯನ್ನು ಕೂಡ ಮಾಡಿಕೊಂಡಿದ್ದಾರೆ. ಕ್ಯಾಮರಾ ಪರ್ಸನ್ ಮಂಜುನಾಥ್ ದೇವನಹಳ್ಳಿ ಜೊತೆ ಸತ್ತಾರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಲಾಲ್ಬಾಗ್ ಬರುತ್ತಿರುವಂತಹ ಜನರಿಗೆ ಇದೀಗ ಬೀದಿ ನಾಯಿ ಕಾಟ ಕೂಡ ಶುರುವಾಗಿದೆ. ಇಲ್ಲಿ ಬರುವಂತಹ ವಾಕರ್ಸ್ ಆಗಿರ್ಬೋದು ಅಥವಾ ಇಲ್ಲಿಗೆ ಬರುವಂತಹ ಪ್ರವಾಸಿಗರಿಗೆ ಕೂಡ ಬೀದಿ ನಾಯಿಗಳು ಕಿರಿಕಿರಿ ಉಂಟು ಮಾಡ್ತಿದೆ ಅನ್ನೋ ಆರೋಪ ಕೂಡ ಕೇಳಿ ಬರ್ತಾ ಇದೆ. ಈ ಸಂಬಂಧ ಒಂದಿಷ್ಟು ಜನರು ತನ್ನ ಅಸಮಾಧಾನವನ್ನು ಹೊರಹಾಕ್ತಾ ಇದ್ದಾರೆ. ಯಾಕಂದರೆ ಬೀದಿ ನಾಯಿಗಳು ಕೆಲವೊಂದಿಷ್ಟು ಜನರಿಗೆ ಯಾವುದೇ ರೀತಿಯ ತೊಂದರೆ ಮಾಡಲ್ಲ, ಆದರೆ ಕೆಲವೊಂದು ಬಾರಿ ಪ್ರವಾಸಿಗರನ್ನಾಗಿರ್ಬೋದು ಇಲ್ಲಿಗೆ ಬರುವಂತಹ ವಾಕರ್ಸನ್ನು ಕೂಡ ಬೆನ್ನಟ್ಟಿ ಹೋಗುತ್ತೆ. ಇದರಿಂದ ನಮಗೂ ಕೂಡ ಕಿರಿಕಿರಿ ಉಂಟಾಗುತ್ತೆ, ಕೆಲವೊಮ್ಮೆ ಭಯ ಆಗುತ್ತೆ ಅನ್ನೋ ವಿಚಾರವನ್ನು ಕೂಡ ಇಲ್ಲಿಗೆ ಬರ್ತಿರುವಂತಹ ಅಂದರೆ ಲಾಲ್ಬಾಗಿ ಬರ್ತಿರುವಂತಹ ಪ್ರವಾಸಿಗರ ಜೊತೆಗೆ ಇಲ್ಲಿ ಬರುವಂತಹ ವಾಕರ್ಸ್ ಕೂಡ ಅಸಮಾಧಾನ ಕೂಡ ಹೊರಾಗ್ತಾ ಇದ್ದಾರೆ. ಅದರಲ್ಲೂ ಕೂಡ ಮಕ್ಕಳ ಜೊತೆ ಬಂದಂತಹ ಸಂದರ್ಭದಲ್ಲಿ ಕೆಲವೊಮ್ಮೆ ಬೀದಿ ನಾಯಿ ಬೆನ್ನಟ್ಟಿದಾಗ ಅದು ತುಂಬ ಮಕ್ಕಳು ಕೂಡ ಗಾಬರಿ ಪಡ್ತಾರೆ. ಇದಕ್ಕೆ ಒಂದು ಸೂಕ್ತವಾಗಿರುವಂತಹ ಒಂದು ಪರಿಹಾರ ಬೇಕು. ಯಾಕಂದರೆ ಈ ಹಿಂದೆ ಕೂಡ ಇದೇ ಲಾಲ್ಬಾಗ್ನಲ್ಲಿ ವಾಕರ್ಸ್ ಮೇಲೆ ಬೀದಿ ನಾಯಿಗಳು ಕೂಡ ಅಟ್ಯಾಕ್ ಮಾಡಿತ್ತು. ಆ ಒಂದು ಸಂದರ್ಭದಲ್ಲಿ ಈ ಹಿಂದಿನ BBMP ಇಲ್ಲಿರುವಂತಹ ಬೀದಿ ನಾಯಿಗಳನ್ನು ರೆಸ್ಕ್ಯೂ ಮಾಡಿ ಅಂದರೆ ರಕ್ಷಣೆ ಮಾಡುವ ಅದನ್ನು ಬೇರೆಡೆ ಸ್ಥಳಾಂತರ ಮಾಡಲು ಕೂಡ ಪ್ಲ್ಯಾನ್ ಕೂಡ ಮಾಡಿತ್ತು. ಆದರೆ ಅವತ್ತು ನಿಯಮಾನುಸಾರ ಅಂದರೆ ಸುಪ್ರೀಂ ಕೋರ್ಟ್ನ ನಿಯಮಾನುಸಾರ ಅಲ್ಲಿರುವಂತಹ ಬೀದಿ ನಾಯಿಗಳನ್ನು ಬೇರೆ ಭಾಗಕ್ಕೆ ಶಿಫ್ಟ್ ಮಾಡಬಾರ್ದು ಅನ್ನೋ ನಿಯಮ ಇದ್ದಿದ್ದರಿಂದ ಅದಕ್ಕೆ ಪರ್ಯಾಯ ಮಾರ್ಗವನ್ನು ಹುಡುಕುವುದಾಗಿ ಈ ಹಿಂದಿನ BBMP ಕೂಡ ಭರವಸೆ ಕೊಟ್ಟಿತ್ತು. ಬಟ್ ಇದೀಗ ಮತ್ತೆ ಸಮಸ್ಯೆ ಆಗ್ತಾ ಇರೋದರಿಂದ ಇಲ್ಲಿರುವಂತಹ ಜನರು ಇದೀಗ GB ಅಧಿಕಾರಿಗಳಿಗೆ ಒಂದು ಮನವಿಯನ್ನು ಕೂಡ ಮಾಡ್ತಾ ಇದ್ದಾರೆ. ವಾಕರ್ಸ್ ಅಥವಾ ಪ್ರವಾಸಿಗರು ಬಂದಂತಹ ಸಂದರ್ಭದಲ್ಲಿ ಅಥವಾ ಮಕ್ಕಳ ಮೇಲೆ ಯಾವುದೇ ರೀತಿ ದಾಳಿ ಆಗಬಾರ್ದು ಅನ್ನೋ ಕಾರಣಕ್ಕೆ ಮುಂಜಾಗ್ರತವಾಗಿ ಕ್ರಮ ಕೈಗೊಳ್ಳಲು ಕೂಡ ಮನವಿಯನ್ನು ಕೂಡ ಮಾಡಿಕೊಂಡಿದ್ದಾರೆ. ಕ್ಯಾಮರಾ ಪರ್ಸನ್ ಮಂಜುನಾಥ್ ದೇವನಹಳ್ಳಿ ಜೊತೆ ಸತ್ತಾರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಲಾಲ್ಬಾಗ್ ಬರುತ್ತಿರುವಂತಹ ಜನರಿಗೆ ಇದೀಗ ಬೀದಿ ನಾಯಿ ಕಾಟ ಕೂಡ ಶುರುವಾಗಿದೆ. ಇಲ್ಲಿ ಬರುವಂತಹ ವಾಕರ್ಸ್ ಆಗಿರ್ಬೋದು ಅಥವಾ ಇಲ್ಲಿಗೆ ಬರುವಂತಹ ಪ್ರವಾಸಿಗರಿಗೆ ಕೂಡ ಬೀದಿ ನಾಯಿಗಳು ಕಿರಿಕಿರಿ ಉಂಟು ಮಾಡ್ತಿದೆ ಅನ್ನೋ ಆರೋಪ ಕೂಡ ಕೇಳಿ ಬರ್ತಾ ಇದೆ. ಈ ಸಂಬಂಧ ಒಂದಿಷ್ಟು ಜನರು ತನ್ನ ಅಸಮಾಧಾನವನ್ನು ಹೊರಹಾಕ್ತಾ ಇದ್ದಾರೆ. ಯಾಕಂದರೆ ಬೀದಿ ನಾಯಿಗಳು ಕೆಲವೊಂದಿಷ್ಟು ಜನರಿಗೆ ಯಾವುದೇ ರೀತಿಯ ತೊಂದರೆ ಮಾಡಲ್ಲ, ಆದರೆ ಕೆಲವೊಂದು ಬಾರಿ ಪ್ರವಾಸಿಗರನ್ನಾಗಿರ್ಬೋದು ಇಲ್ಲಿಗೆ ಬರುವಂತಹ ವಾಕರ್ಸನ್ನು ಕೂಡ ಬೆನ್ನಟ್ಟಿ ಹೋಗುತ್ತೆ. ಇದರಿಂದ ನಮಗೂ ಕೂಡ ಕಿರಿಕಿರಿ ಉಂಟಾಗುತ್ತೆ, ಕೆಲವೊಮ್ಮೆ ಭಯ ಆಗುತ್ತೆ ಅನ್ನೋ ವಿಚಾರವನ್ನು ಕೂಡ ಇಲ್ಲಿಗೆ ಬರ್ತಿರುವಂತಹ ಅಂದರೆ ಲಾಲ್ಬಾಗಿ ಬರ್ತಿರುವಂತಹ ಪ್ರವಾಸಿಗರ ಜೊತೆಗೆ ಇಲ್ಲಿ ಬರುವಂತಹ ವಾಕರ್ಸ್ ಕೂಡ ಅಸಮಾಧಾನ ಕೂಡ ಹೊರಾಗ್ತಾ ಇದ್ದಾರೆ. ಅದರಲ್ಲೂ ಕೂಡ ಮಕ್ಕಳ ಜೊತೆ ಬಂದಂತಹ ಸಂದರ್ಭದಲ್ಲಿ ಕೆಲವೊಮ್ಮೆ ಬೀದಿ ನಾಯಿ ಬೆನ್ನಟ್ಟಿದಾಗ ಅದು ತುಂಬ ಮಕ್ಕಳು ಕೂಡ ಗಾಬರಿ ಪಡ್ತಾರೆ. ಇದಕ್ಕೆ ಒಂದು ಸೂಕ್ತವಾಗಿರುವಂತಹ ಒಂದು ಪರಿಹಾರ ಬೇಕು. ಯಾಕಂದರೆ ಈ ಹಿಂದೆ ಕೂಡ ಇದೇ ಲಾಲ್ಬಾಗ್ನಲ್ಲಿ ವಾಕರ್ಸ್ ಮೇಲೆ ಬೀದಿ ನಾಯಿಗಳು ಕೂಡ ಅಟ್ಯಾಕ್ ಮಾಡಿತ್ತು. ಆ ಒಂದು ಸಂದರ್ಭದಲ್ಲಿ ಈ ಹಿಂದಿನ BBMP ಇಲ್ಲಿರುವಂತಹ ಬೀದಿ ನಾಯಿಗಳನ್ನು ರೆಸ್ಕ್ಯೂ ಮಾಡಿ ಅಂದರೆ ರಕ್ಷಣೆ ಮಾಡುವ ಅದನ್ನು ಬೇರೆಡೆ ಸ್ಥಳಾಂತರ ಮಾಡಲು ಕೂಡ ಪ್ಲ್ಯಾನ್ ಕೂಡ ಮಾಡಿತ್ತು. ಆದರೆ ಅವತ್ತು ನಿಯಮಾನುಸಾರ ಅಂದರೆ ಸುಪ್ರೀಂ ಕೋರ್ಟ್ನ ನಿಯಮಾನುಸಾರ ಅಲ್ಲಿರುವಂತಹ ಬೀದಿ ನಾಯಿಗಳನ್ನು ಬೇರೆ ಭಾಗಕ್ಕೆ ಶಿಫ್ಟ್ ಮಾಡಬಾರ್ದು ಅನ್ನೋ ನಿಯಮ ಇದ್ದಿದ್ದರಿಂದ ಅದಕ್ಕೆ ಪರ್ಯಾಯ ಮಾರ್ಗವನ್ನು ಹುಡುಕುವುದಾಗಿ ಈ ಹಿಂದಿನ BBMP ಕೂಡ ಭರವಸೆ ಕೊಟ್ಟಿತ್ತು. ಬಟ್ ಇದೀಗ ಮತ್ತೆ ಸಮಸ್ಯೆ ಆಗ್ತಾ ಇರೋದರಿಂದ ಇಲ್ಲಿರುವಂತಹ ಜನರು ಇದೀಗ GB ಅಧಿಕಾರಿಗಳಿಗೆ ಒಂದು ಮನವಿಯನ್ನು ಕೂಡ ಮಾಡ್ತಾ ಇದ್ದಾರೆ. ವಾಕರ್ಸ್ ಅಥವಾ ಪ್ರವಾಸಿಗರು ಬಂದಂತಹ ಸಂದರ್ಭದಲ್ಲಿ ಅಥವಾ ಮಕ್ಕಳ ಮೇಲೆ ಯಾವುದೇ ರೀತಿ ದಾಳಿ ಆಗಬಾರ್ದು ಅನ್ನೋ ಕಾರಣಕ್ಕೆ ಮುಂಜಾಗ್ರತವಾಗಿ ಕ್ರಮ ಕೈಗೊಳ್ಳಲು ಕೂಡ ಮನವಿಯನ್ನು ಕೂಡ ಮಾಡಿಕೊಂಡಿದ್ದಾರೆ. ಕ್ಯಾಮರಾ ಪರ್ಸನ್ ಮಂಜುನಾಥ್ ದೇವನಹಳ್ಳಿ ಜೊತೆ ಸತ್ತಾರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಲಾಲ್ಬಾಗ್ ಬರುತ್ತಿರುವಂತಹ ಜನರಿಗೆ ಇದೀಗ ಬೀದಿ ನಾಯಿ ಕಾಟ ಕೂಡ ಶುರುವಾಗಿದೆ. ಇಲ್ಲಿ ಬರುವಂತಹ ವಾಕರ್ಸ್ ಆಗಿರ್ಬೋದು ಅಥವಾ ಇಲ್ಲಿಗೆ ಬರುವಂತಹ ಪ್ರವಾಸಿಗರಿಗೆ ಕೂಡ ಬೀದಿ ನಾಯಿಗಳು ಕಿರಿಕಿರಿ ಉಂಟು ಮಾಡ್ತಿದೆ ಅನ್ನೋ ಆರೋಪ ಕೂಡ ಕೇಳಿ ಬರ್ತಾ ಇದೆ. ಈ ಸಂಬಂಧ ಒಂದಿಷ್ಟು ಜನರು ತನ್ನ ಅಸಮಾಧಾನವನ್ನು ಹೊರಹಾಕ್ತಾ ಇದ್ದಾರೆ. ಯಾಕಂದರೆ ಬೀದಿ ನಾಯಿಗಳು ಕೆಲವೊಂದಿಷ್ಟು ಜನರಿಗೆ ಯಾವುದೇ ರೀತಿಯ ತೊಂದರೆ ಮಾಡಲ್ಲ, ಆದರೆ ಕೆಲವೊಂದು ಬಾರಿ
ಪ್ರವಾಸಿಗರನ್ನಾಗಿರ್ಬೋದು, ಇಲ್ಲಿಗೆ ಬರುವಂತಹ ವಾಕರ್ಸನ್ನು ಕೂಡ ಬೆನ್ನಟ್ಟಿ ಹೋಗುತ್ತೆ. ಇದರಿಂದ ನಮಗೂ ಕೂಡ ಕಿರಿಕಿರಿ ಉಂಟಾಗುತ್ತೆ, ಕೆಲವೊಮ್ಮೆ ಭಯ ಆಗುತ್ತೆ ಅನ್ನೋ ವಿಚಾರವನ್ನು ಕೂಡ ಇಲ್ಲಿಗೆ ಬರ್ತಿರುವಂತಹ ಅಂದರೆ ಲಾಲ್ಬಾಗ್ ಬರ್ತಿರುವಂತಹ ಪ್ರವಾಸಿಗರ ಜೊತೆಗೆ ಇಲ್ಲಿ ಬರುವಂತಹ ವಾಕರ್ಸ್ ಕೂಡ ಅಸಮಾಧಾನ ಕೂಡ ಹೊರಾಗ್ತಾ ಇದ್ದಾರೆ. ಅದರಲ್ಲೂ ಕೂಡ ಮಕ್ಕಳ ಜೊತೆ ಬಂದಂತಹ ಸಂದರ್ಭದಲ್ಲಿ ಕೆಲವೊಮ್ಮೆ ಬೀದಿ ನಾಯಿ ಬೆನ್ನಟ್ಟಿದಾಗ ಅದು ತುಂಬ ಮಕ್ಕಳು ಕೂಡ ಗಾಬರಿ ಪಡ್ತಾರೆ. ಇದಕ್ಕೆ ಒಂದು ಸೂಕ್ತವಾಗಿರುವಂತಹ ಒಂದು ಪರಿಹಾರ ಬೇಕು. ಯಾಕಂದರೆ ಈ ಹಿಂದೆ ಕೂಡ ಇದೇ ಲಾಲ್ಬಾಗ್ನಲ್ಲಿ ವಾಕರ್ಸ್ ಮೇಲೆ ಬೀದಿ ನಾಯಿಗಳು ಕೂಡ ಅಟ್ಯಾಕ್ ಮಾಡಿತ್ತು. ಆ ಒಂದು ಸಂದರ್ಭದಲ್ಲಿ ಈ ಹಿಂದಿನ BBMP ಇಲ್ಲಿರುವಂತಹ ಬೀದಿ ನಾಯಿಗಳನ್ನು ರೆಸ್ಕ್ಯೂ ಮಾಡಿ ಅಂದರೆ ರಕ್ಷಣೆ ಮಾಡುವ ಅದನ್ನು ಬೇರೆಡೆ ಸ್ಥಳಾಂತರ ಮಾಡಲು ಕೂಡ ಪ್ಲ್ಯಾನ್ ಕೂಡ ಮಾಡಿತ್ತು. ಆದರೆ ಅವತ್ತು ನಿಯಮಾನುಸಾರ ಅಂದರೆ ಸುಪ್ರೀಂ ಕೋರ್ಟ್ನ ನಿಯಮಾನುಸಾರ ಅಲ್ಲಿರುವಂತಹ ಬೀದಿ ನಾಯಿಗಳನ್ನು ಬೇರೆ ಭಾಗಕ್ಕೆ ಶಿಫ್ಟ್ ಮಾಡಬಾರ್ದು ಅನ್ನೋ ನಿಯಮ ಇದ್ದಿದ್ದರಿಂದ ಅದಕ್ಕೆ ಪರ್ಯಾಯ ಮಾರ್ಗವನ್ನು ಹುಡುಕುವುದಾಗಿ ಈ ಹಿಂದಿನ BBMP ಕೂಡ ಭರವಸೆ ಕೊಟ್ಟಿತ್ತು. ಬಟ್ ಇದೀಗ ಮತ್ತೆ ಸಮಸ್ಯೆ ಆಗ್ತಾ ಇರೋದರಿಂದ ಇಲ್ಲಿರುವಂತಹ ಜನರು ಇದೀಗ GB ಅಧಿಕಾರಿಗಳಿಗೊಂದು ಮನವಿಯನ್ನು ಕೂಡ ಮಾಡ್ತಾ ಇದ್ದಾರೆ. ವಾಕರ್ಸ್ ಅಥವಾ ಪ್ರವಾಸಿಗರು ಬಂದಂತಹ ಸಂದರ್ಭದಲ್ಲಿ ಅಥವಾ ಮಕ್ಕಳ ಮೇಲೆ ಯಾವುದೇ ರೀತಿ ದಾಳಿ ಆಗಬಾರ್ದು ಅನ್ನೋ ಕಾರಣಕ್ಕೆ ಮುಂಜಾಗ್ರತವಾಗಿ ಕ್ರಮ ಕೈಗೊಳ್ಳಲು ಕೂಡ ಮನವಿಯನ್ನು ಕೂಡ ಮಾಡಿಕೊಂಡಿದ್ದಾರೆ. ಕ್ಯಾಮರಾ ಪರ್ಸನ್ ಮಂಜುನಾಥ್ ದೇವನಹಳ್ಳಿ ಜೊತೆ ಸತ್ತಾರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಲಾಲ್ಬಾಗ್ ಬರುತ್ತಿರುವಂತಹ ಜನರಿಗೆ ಇದೀಗ ಬೀದಿ ನಾಯಿ ಕಾಟ ಕೂಡ ಶುರುವಾಗಿದೆ. ಇಲ್ಲಿ ಬರುವಂತಹ ವಾಕರ್ಸ್ ಆಗಿರ್ಬೋದು ಅಥವಾ ಇಲ್ಲಿಗೆ ಬರುವಂತಹ ಪ್ರವಾಸಿಗರಿಗೆ ಕೂಡ ಬೀದಿ ನಾಯಿಗಳು ಕಿರಿಕಿರಿ ಉಂಟು ಮಾಡ್ತಿದೆ ಅನ್ನೋ ಆರೋಪ ಕೂಡ ಕೇಳಿ ಬರ್ತಾ ಇದೆ. ಈ ಸಂಬಂಧ ಒಂದಿಷ್ಟು ಜನರು ತನ್ನ ಅಸಮಾಧಾನವನ್ನು ಹೊರಾಗ್ತಾ ಇದ್ದಾರೆ. ಯಾಕಂದರೆ ಬೀದಿ ನಾಯಿಗಳು ಕೆಲವೊಂದಿಷ್ಟು ಜನರಿಗೆ ಯಾವುದೇ ರೀತಿಯ ತೊಂದರೆ ಮಾಡಲ್ಲ, ಆದರೆ ಕೆಲವೊಂದು ಬಾರಿ ಪ್ರವಾಸಿಗರನ್ನಾಗಿರ್ಬೋದು, ಇಲ್ಲಿಗೆ ಬರುವಂತಹ ವಾಕರ್ಸನ್ನು ಕೂಡ ಬೆನ್ನಟ್ಟಿ ಹೋಗುತ್ತೆ. ಇದರಿಂದ ನಮಗೂ ಕೂಡ ಕಿರಿಕಿರಿ ಉಂಟಾಗುತ್ತೆ, ಕೆಲವೊಮ್ಮೆ ಭಯ ಆಗುತ್ತೆ ಅನ್ನೋ ವಿಚಾರವನ್ನು ಕೂಡ ಇಲ್ಲಿಗೆ ಬರ್ತಿರುವಂತಹ ಅಂದರೆ ಲಾಲ್ಬಾಗ್ ಬರ್ತಿರುವಂತಹ ಪ್ರವಾಸಿಗರ ಜೊತೆಗೆ ಇಲ್ಲಿ ಬರುವಂತಹ ವಾಕರ್ಸ್ ಕೂಡ ಅಸಮಾಧಾನ ಕೂಡ ಹೊರಾಗ್ತಾ ಇದ್ದಾರೆ. ಅದರಲ್ಲೂ ಕೂಡ ಮಕ್ಕಳ ಜೊತೆ ಬಂದಂತಹ ಸಂದರ್ಭದಲ್ಲಿ ಕೆಲವೊಮ್ಮೆ ಬೀದಿ ನಾಯಿ ಬೆನ್ನಟ್ಟಿದಾಗ ಅದು ತುಂಬ ಮಕ್ಕಳು ಕೂಡ ಗಾಬರಿ ಪಡ್ತಾರೆ. ಇದಕ್ಕೆ ಒಂದು ಸೂಕ್ತವಾಗಿರುವಂತಹ ಒಂದು ಪರಿಹಾರ ಬೇಕು. ಯಾಕಂದರೆ ಈ ಹಿಂದೆ ಕೂಡ ಇದೇ ಲಾಲ್ಬಾಗ್ನಲ್ಲಿ ವಾಕರ್ಸ್ ಮೇಲೆ ಬೀದಿ ನಾಯಿಗಳು ಕೂಡ ಅಟ್ಯಾಕ್ ಮಾಡಿತ್ತು. ಆ ಒಂದು ಸಂದರ್ಭದಲ್ಲಿ ಈ ಹಿಂದಿನ BBMP ಇಲ್ಲಿರುವಂತಹ ಬೀದಿ ನಾಯಿಗಳನ್ನು ರೆಸ್ಕ್ಯೂ ಮಾಡಿ ಅಂದರೆ ರಕ್ಷಣೆ ಮಾಡುವ ಅದನ್ನು ಬೇರೆಡೆ ಸ್ಥಳಾಂತರ ಮಾಡಲು ಕೂಡ ಪ್ಲ್ಯಾನ್ ಕೂಡ ಮಾಡಿತ್ತು. ಆದರೆ ಅವತ್ತು ನಿಯಮಾನುಸಾರ ಅಂದರೆ ಸುಪ್ರೀಂ ಕೋರ್ಟ್ನ ನಿಯಮಾನುಸಾರ ಅಲ್ಲಿರುವಂತಹ ಬೀದಿ ನಾಯಿಗಳನ್ನು ಬೇರೆ ಭಾಗಕ್ಕೆ ಶಿಫ್ಟ್ ಮಾಡಬಾರ್ದು ಅನ್ನೋ ನಿಯಮ ಇದ್ದಿದ್ದರಿಂದ ಅದಕ್ಕೆ ಪರ್ಯಾಯ ಮಾರ್ಗವನ್ನು ಹುಡುಕುವುದಾಗಿ ಈ ಹಿಂದಿನ BBMP ಕೂಡ ಭರವಸೆ ಕೊಟ್ಟಿತ್ತು. ಬಟ್ ಇದೀಗ ಮತ್ತೆ ಸಮಸ್ಯೆ ಆಗ್ತಾ ಇರೋದರಿಂದ ಇಲ್ಲಿರುವಂತಹ ಜನರು ಇದೀಗ GB ಅಧಿಕಾರಿಗಳಿಗೊಂದು ಮನವಿಯನ್ನು ಕೂಡ ಮಾಡ್ತಾ ಇದ್ದಾರೆ. ವಾಕರ್ಸ್ ಅಥವಾ ಪ್ರವಾಸಿಗರು ಬಂದಂತಹ ಸಂದರ್ಭದಲ್ಲಿ ಅಥವಾ ಮಕ್ಕಳ ಮೇಲೆ ಯಾವುದೇ ರೀತಿ ದಾಳಿ ಆಗಬಾರ್ದು ಅನ್ನೋ ಕಾರಣಕ್ಕೆ ಮುಂಜಾಗ್ರತವಾಗಿ ಕ್ರಮ ಕೈಗೊಳ್ಳಲು ಕೂಡ ಮನವಿಯನ್ನು ಕೂಡ ಮಾಡಿಕೊಂಡಿದ್ದಾರೆ. ಕ್ಯಾಮರಾ ಪರ್ಸನ್ ಮಂಜುನಾಥ್ ದೇವನಹಳ್ಳಿ ಜೊತೆ ಸತ್ತಾರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಲಾಲ್ಬಾಗ್ ಬರುತ್ತಿರುವಂತಹ ಜನರಿಗೆ ಇದೀಗ ಬೀದಿ ನಾಯಿ ಕಾಟ ಕೂಡ ಶುರುವಾಗಿದೆ. ಇಲ್ಲಿ ಬರುವಂತಹ ವಾಕರ್ಸ್ ಆಗಿರ್ಬೋದು ಅಥವಾ ಇಲ್ಲಿಗೆ ಬರುವಂತಹ ಪ್ರವಾಸಿಗರಿಗೆ ಕೂಡ ಬೀದಿ ನಾಯಿಗಳು ಕಿರಿಕಿರಿ ಉಂಟು ಮಾಡ್ತಿದೆ ಅನ್ನೋ ಆರೋಪ ಕೂಡ ಕೇಳಿ ಬರ್ತಾ ಇದೆ. ಈ ಸಂಬಂಧ ಒಂದಿಷ್ಟು ಜನರು ತನ್ನ ಅಸಮಾಧಾನವನ್ನು ಹೊರಾಗ್ತಾ ಇದ್ದಾರೆ. ಯಾಕಂದರೆ ಬೀದಿ ನಾಯಿಗಳು ಕೆಲವೊಂದಿಷ್ಟು ಜನರಿಗೆ ಯಾವುದೇ ರೀತಿಯ ತೊಂದರೆ ಮಾಡಲ್ಲ, ಆದರೆ ಕೆಲವೊಂದು ಬಾರಿ ಪ್ರವಾಸಿಗರನ್ನಾಗಿರ್ಬೋದು, ಇಲ್ಲಿಗೆ ಬರುವಂತಹ ವಾಕರ್ಸನ್ನು ಕೂಡ ಬೆನ್ನಟ್ಟಿ ಹೋಗುತ್ತೆ. ಇದರಿಂದ ನಮಗೂ ಕೂಡ ಕಿರಿಕಿರಿ ಉಂಟಾಗುತ್ತೆ, ಕೆಲವೊಮ್ಮೆ ಭಯ ಆಗುತ್ತೆ ಅನ್ನೋ ವಿಚಾರವನ್ನು ಕೂಡ ಇಲ್ಲಿಗೆ ಬರ್ತಿರುವಂತಹ ಅಂದರೆ ಲಾಲ್ಬಾಗ್ ಬರ್ತಿರುವಂತಹ ಪ್ರವಾಸಿಗರ ಜೊತೆಗೆ ಇಲ್ಲಿ ಬರುವಂತಹ ವಾಕರ್ಸ್ ಕೂಡ ಅಸಮಾಧಾನ ಕೂಡ ಹೊರಾಗ್ತಾ ಇದ್ದಾರೆ. ಅದರಲ್ಲೂ ಕೂಡ ಮಕ್ಕಳ ಜೊತೆ ಬಂದಂತಹ ಸಂದರ್ಭದಲ್ಲಿ ಕೆಲವೊಮ್ಮೆ ಬೀದಿ ನಾಯಿ ಬೆನ್ನಟ್ಟಿದಾಗ ಅದು ತುಂಬ ಮಕ್ಕಳು ಕೂಡ ಗಾಬರಿ ಪಡ್ತಾರೆ. ಇದಕ್ಕೆ ಒಂದು ಸೂಕ್ತವಾಗಿರುವಂತಹ ಒಂದು ಪರಿಹಾರ ಬೇಕು. ಯಾಕಂದರೆ ಈ ಹಿಂದೆ ಕೂಡ ಇದೇ ಲಾಲ್ಬಾಗ್ನಲ್ಲಿ ವಾಕರ್ಸ್ ಮೇಲೆ ಬೀದಿ ನಾಯಿಗಳು ಕೂಡ ಅಟ್ಯಾಕ್ ಮಾಡಿತ್ತು. ಆ ಒಂದು ಸಂದರ್ಭದಲ್ಲಿ ಈ ಹಿಂದಿನ BBMP ಇಲ್ಲಿರುವಂತಹ ಬೀದಿ ನಾಯಿಗಳನ್ನು ರೆಸ್ಕ್ಯೂ ಮಾಡಿ ಅಂದರೆ ರಕ್ಷಣೆ ಮಾಡುವ ಅದನ್ನು ಬೇರೆಡೆ ಸ್ಥಳಾಂತರ ಮಾಡಲು ಕೂಡ ಪ್ಲ್ಯಾನ್ ಕೂಡ ಮಾಡಿತ್ತು. ಆದರೆ ಅವತ್ತು ನಿಯಮಾನುಸಾರ ಅಂದರೆ ಸುಪ್ರೀಂ ಕೋರ್ಟ್ನ ನಿಯಮಾನುಸಾರ ಅಲ್ಲಿರುವಂತಹ ಬೀದಿ ನಾಯಿಗಳನ್ನು ಬೇರೆ ಭಾಗಕ್ಕೆ ಶಿಫ್ಟ್ ಮಾಡಬಾರ್ದು ಅನ್ನೋ ನಿಯಮ ಇದ್ದಿದ್ದರಿಂದ ಅದಕ್ಕೆ ಪರ್ಯಾಯ ಮಾರ್ಗವನ್ನು ಹುಡುಕುವುದಾಗಿ ಈ ಹಿಂದಿನ BBMP ಕೂಡ ಭರವಸೆ ಕೊಟ್ಟಿತ್ತು. ಬಟ್ ಇದೀಗ ಮತ್ತೆ ಸಮಸ್ಯೆ ಆಗ್ತಾ ಇರೋದರಿಂದ ಇಲ್ಲಿರುವಂತಹ ಜನರು ಇದೀಗ GB ಅಧಿಕಾರಿಗಳಿಗೊಂದು ಮನವಿಯನ್ನು ಕೂಡ ಮಾಡ್ತಾ ಇದ್ದಾರೆ. ವಾಕರ್ಸ್ ಅಥವಾ ಪ್ರವಾಸಿಗರು ಬಂದಂತಹ ಸಂದರ್ಭದಲ್ಲಿ ಅಥವಾ ಮಕ್ಕಳ ಮೇಲೆ ಯಾವುದೇ ರೀತಿ ದಾಳಿ ಆಗಬಾರ್ದು ಅನ್ನೋ ಕಾರಣಕ್ಕೆ ಮುಂಜಾಗ್ರತವಾಗಿ ಕ್ರಮ ಕೈಗೊಳ್ಳಲು ಕೂಡ ಮನವಿಯನ್ನು ಕೂಡ ಮಾಡಿಕೊಂಡಿದ್ದಾರೆ. ಕ್ಯಾಮರಾ ಪರ್ಸನ್ ಮಂಜುನಾಥ್ ದೇವನಹಳ್ಳಿ ಜೊತೆ ಸತ್ತಾರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.